Hello everyone, have a good day and have a nice day. ಎಲ್ಲರಿಗೂ ಶುಭ ದಿನ. ಇವತ್ತು ಅದೇ ರೀತಿಯಾದಂತ ಆಕ್ಟಿವೈಸ್ ಪ್ಯಾಸಿವೈಸ್ ನ 4ನೇ ತರಗತಿಯನ್ನ 4ನೇ ಕ್ಲಾಸ್ ಅನ್ನ ನಿಮ್ ಮುಂದೆ ಹೇಳಿಕ್ಕೆ ಬರ್ತಾ ಇದ್ದೀನಿ. ಅದೇ ಕ್ಲಾಸ್ ಕಂಟಿನ್ಯೂ ಆಗುತ್ತೆ. ಇವತ್ತು ನಮಗೆ ಇರುವಂತಹ ಆಕ್ಟಿವೈಸ್ ಪ್ಯಾಸಿವೈಸ್ ಅಲ್ಲಿ ಸಬ್ಜೆಕ್ಟ್ ಏನು ಅಂತಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಮತ್ತೆ ಪಾಸ್ಟ್ ಕಂಟಿನ್ಯೂಸ್ ಗಳನ್ನ ಆಕ್ಟಿವ್ ಇಂದ ಪ್ಯಾಸಿವ್ ಹೀಗೆ ಮಾಡುವಂತದ್ದು. ಫಸ್ಟ್ ಬಂದ್ಬಿಟ್ಟು ಪ್ರೆಸೆಂಟ್ ಕಂಟಿನ್ಯೂಸ್ ತಗೊಳ್ಳೋಣ, ಸಮಯ ವಿಳಂಬ ಮಾಡೋದು ಬೇಡ. ಪ್ರೆಸೆಂಟ್ ಕಂಟಿನ್ಯೂಸ್ ನೋಡಿ, ವೆರಿ ಸ್ಲೈಟ್ ಚೇಂಜಸ್ ಇದರಲ್ಲಿ ಬರ್ತಾವೆ. ಸೊ ಮೊನ್ನೆ ಮಾಡಿದಂತ ಸೆಂಟೆನ್ಸ್ ಗಳನ್ನೇ ನಾನು ರಿಪೀಟ್ ಮಾಡ್ತೇನೆ, ಬೇರೆ ತಗೊಳ್ಳೋದು ಬೇಡ. ಯಾಕಂದ್ರೆ ನಿಮ್ಗೆ ಒಂದು ಸೆಂಟೆನ್ಸ್ ಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡೋದು ಕಲ್ತು ಬಿಟ್ಟಿರಿ ನೀವು ಅಂತಂದ್ರೆ ಈಸಿಯಾಗಿ ಆಕ್ಟಿವೈಸ್ ಪ್ಯಾಸಿವೈಸ್ ನಿಮ್ಗೆ ಗೊತ್ತಾಯ್ತು. ಫಸ್ಟ್ ಆಕ್ಟಿವೈಸ್ ಮೊನ್ನೆ ಮಾಡಿರುವಂತಹ ಹಾಗೆ ಆಬ್ಜೆಕ್ಟ್ ಒಂದು ಸಿಂಗ್ಯುಲರ್ ಪ್ಲೂರಲ್ ತಗೊಂಡಿರ್ತೇನೆ ನಾನು. ಆಕ್ಟಿವೈಸ್ ಫಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಯಾವ್ದು ತಗೊಳ್ಳೋಣ ಅಂತಂದ್ರೆ ಮೊನ್ನೆ ಫಸ್ಟ್ ಸೆಂಟೆನ್ಸ್ ರಾಹುಲ್ ರೈಟ್ಸ್ ಎ ಲೆಟರ್ ಅಂತ ಮಾಡಿದ್ವಿ. ಇವತ್ತು ರಾಹುಲ್ ಈಸ್ ರೈಟಿಂಗ್ a letter. ರಾಹುಲ್ ಈಸ್ ರೈಟಿಂಗ್ ಅ ಲೆಟರ್. ನೋಡಿ, ರಾಹುಲ್ ಈಸ್ ರೈಟಿಂಗ್ ಅ ಲೆಟರ್. ಇಲ್ಲಿ ಈಸ್ ರೈಟಿಂಗ್ ಕಂಟಿನ್ಯೂಸ್ ಆಗಿದೆ. ಇದನ್ನ ಪ್ಯಾಸಿವೈಸ್ ಅಲ್ಲಿ ಯಾವ ರೀತಿ ಎಕ್ಸ್ಚೇಂಜ್ ಮಾಡ್ತೀವಿ ನಾವು ಅಂತಂದ್ರೆ ವೆರಿ ಈಸಿಯಾಗಿ ಸೇಮ್ ಆಬ್ಜೆಕ್ಟ್ ಅಲ್ಲೇ ಸಬ್ಜೆಕ್ಟ್ ಅಲ್ಲೇ ಬರಬೇಕು, ಅಂದ್ರೆ ಮುಂದೆ ಬರಬೇಕು. ಎ ಲೆಟರ್ ಒಂದು ಲೆಟರ್ ಇರೋದ್ರಿಂದ ಪ್ರೆಸೆಂಟ್ ಇರೋದ್ರಿಂದ ಈಸ್ ಎ ಲೆಟರ್ ಈಸ್ ಬೀಯಿಂಗ್. ನೋಡಿ, ಕಂಟಿನ್ಯೂಸ್ ಗೆ ನಾವು ತಗೊಳ್ಳುವಂತಹ ಅಂಶ ಏನು ಅಂತಂದ್ರೆ ಬೀಯಿಂಗ್. ಯಾಕಂದ್ರೆ V3 ಮಾಡಬೇಕು ರೈಟಿಂಗ್ ಅನ್ನ, ಅದಕ್ಕಾಗಿ ಬೀಯಿಂಗ್ ನಾವು ತಗೊಂತೀವಿ. ಎ ಲೆಟರ್ ಈಸ್ ಬೀಯಿಂಗ್ ರೈಟಿಂಗ್ ಅಥವಾ ರಿಟರ್ನ್ ಆಗುತ್ತೆ. ಸೇಮ್ ಆಸ್ ಇಟ್ ಈಸ್ V3 ಇರಬೇಕು ಪ್ಯಾಸಿವೈಸ್ ಅಂದ್ರೆ. ರಿಟರ್ನ್ ಕಂಜಂಕ್ಷನ್ ಬೈ ಅಂಡ್ ರಾಹುಲ್ ಈಸ್ objective by him. See once again, a letter is being written by him. ಯಾವ ರೀತಿಯಾಗಿ ನಾವು ಡಿಫರೆನ್ಶಿಯೇಟ್ ಮಾಡ್ತೀವಿ ಇಲ್ಲಿ ಅಂತಂದ್ರೆ, ಇಲ್ಲಿ ಈಸ್ ರೈಟಿಂಗ್ ಅಂತ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಬಂದಿದ್ದು, ಅದೇ ಪ್ಯಾಸಿವೈಸ್ ಅಲ್ಲಿ ಆಕ್ಟಿವೈಸ್ ಅಲ್ಲಿ ಬಂದಿದ್ದು ಅದೇ ಕಂಟಿನ್ಯೂಸ್ ಪ್ಯಾಸಿವೈಸ್ ಅಲ್ಲಿ ಈಸ್ ಬೀಯಿಂಗ್ ರಿಟರ್ನ್ ಅಂತ ಆಗುತ್ತೆ. ಈ ಫಾರ್ಮುಲಾ ಗೊತ್ತಿದೆ. ಇಷ್ಟು ಬಂದಿತ್ತು ಅಂತಂದ್ರೆ ಈಸಿಯಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಬರ್ಲಿ ಅಥವಾ ಪಾಸ್ಟ್ ಕಂಟಿನ್ಯೂಸ್ ಬರ್ಲಿ, ಈಸಿಯಾಗಿ ನೀವೇನ್ ಮಾಡ್ತೀರಾ, ಪ್ರೆಸೆಂಟ್ ಆಕ್ಟಿವ್ ಇಂದ ಪ್ಯಾಸಿವೈಸ್ ಮಾಡ್ತೀರಾ. ಅದೇ ರೀತಿಯಾಗಿ ಸ್ವಲ್ಪ ಪ್ಲೂರಲ್ ಇದ್ದಿದ್ದು ನೋಡೋಣ. ಆಕ್ಟಿವ್ ವಾಯ್ಸ್ ಮತ್ತೆ ಪ್ಲೂರಲ್ ಇದ್ದಿದ್ದು ಯಾವ್ದು ಮಾಡಿದ್ವಿ ಅಂತಂದ್ರೆ ಐ ಆಮ್ ಸ್ಪೀಕಿಂಗ್ ಮೆನಿ ಲ್ಯಾಂಗ್ವೇಜಸ್. ನೆನಪಿರ್ಬೇಕು, ಮೆನಿ languages. ಪ್ಲೂರಲ್ ಆಗಿ ಐ ಆಮ್ ಸ್ಪೀಕಿಂಗ್ ಮೆನಿ ಲ್ಯಾಂಗ್ವೇಜಸ್. ಈಗ ಪ್ಯಾಸಿವೈಸ್ ಅಲ್ಲಿ ಇದನ್ನ ನಾವು ಮಾಡ್ತೇವೆ. ಪ್ಯಾಸಿವೈಸ್ ಮೆನಿ ಲ್ಯಾಂಗ್ವೇಜಸ್. ಸಿ ನೋಡಿ, ಮೆನಿ ಲ್ಯಾಂಗ್ವೇಜಸ್ ಆಬ್ಜೆಕ್ಟ್ ಮುಂದೆ ಮೆನಿ ಲ್ಯಾಂಗ್ವೇಜಸ್ ಆಬ್ಜೆಕ್ಟ್ ಪ್ಲೂರಲ್ ಆಗಿದೆ. ದೇರ್ಫೋರ್ ಆದ್ದರಿಂದ many languages are speaking ಇದ್ದಿದ್ದು ಇಲ್ಲಿ being ಅಂತಿದ್ದು being, speak ಅಂತಿದ್ದು spoken by I object me. ಐ ಲಾಸ್ಟ್ ಗೆ ಬಂದಾಗ ಸಬ್ಜೆಕ್ಟ್, ಐ ಲಾಸ್ಟ್ ಗೆ ಬಂದಾಗ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬಂದಾಗ ಮೀ. ಒನ್ಸ್ ಅಗೇನ್ ನೋಡಿ, ಮೆನಿ ಲ್ಯಾಂಗ್ವೇಜಸ್ ಆರ್ ಬೀಯಿಂಗ್ ಸ್ಪೋಕನ್ ಬೈ ಮೀ. ಇಷ್ಟು ಗೊತ್ತಿರ್ಬೇಕು ನಿಮ್ಗೆ. ಏನು ಆಮ್ ಸ್ಪೀಕಿಂಗ್ ಅಂತ ಪ್ರೆಸೆಂಟ್ ಅಲ್ಲಿ ಬಂದ್ರೆ ಅದೇ ಪ್ಯಾಸಿವ್ ಅಲ್ಲಿ, ಆಮ್ ಸ್ಪೀಕಿಂಗ್ ಅಂತ ಆಕ್ಟಿವೈಸ್ ಅಲ್ಲಿ ಬಂದ್ರೆ ಅದೇ ಪ್ಯಾಸಿವೈಸ್ ಅಲ್ಲಿ ಆರ್ ಬೀಯಿಂಗ್ ಸ್ಪೋಕನ್ ಆಗುತ್ತೆ. ಇಷ್ಟು ನೆನಪಿರಬೇಕು. ಈ ರೀತಿಯಾಗಿ ನಿಮ್ಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಆಕ್ಟಿವೈಸ್ ಪ್ಯಾಸಿವೈಸ್ ಗಳು ಸಾಲ್ವ್ ಮಾಡ್ತೀವಿ. ಇದೇ ಪಾಸ್ಟ್ ಅಲ್ಲಿ ಬಂದಾಗ ಏನ್ ಬಹಳ ಡಿಫರೆನ್ಸ್ ಬರಲ್ಲ. ಎಲ್ಲಿ ಈಸ್ ಆಮ್ ಬಂದಿದೆನೋ ಅಲ್ಲಿ ವಾಸ್ ಬರುತ್ತೆ. ಎಲ್ಲಿ ಈಸ್ ಆಮ್ ಬಂದಿದೆನೋ, ಎಲ್ಲಿ ಆಮ್ ಆರ್ ಈಸ್ ಬಂದಿದೆನೋ ಅಲ್ಲಿ ಪಾಸ್ಟ್ ಅಲ್ಲಿ ಏನ್ ಬರುತ್ತೆ, ವಾಸ್ ಬರುತ್ತೆ. ವಾಸ್
ವಾಸ್ WAS ವಾಸ್. ಎಲ್ಲಿ ಆರ್ ಬಂದಿದೆನೋ ಅಲ್ಲಿ ವರ್ ಬಂದಿದೆ. ಸೊ ಬಹಳ ಈಸಿ. ಅದಕ್ಕಾಗಿ ನಾನು ಮತ್ತೆ ಪಾಸ್ಟ್ ಟೆನ್ಸಿನ ಸೆಂಟೆನ್ಸ್ ಗಳನ್ನು ಸಹ ನಿಮ್ಮ ಮುಂದೆ ಬಿಡಿಸ್ಲಿಕ್ಕೆ ಹೋಗಲ್ಲ. ನಿಮಗೆ ಕೆಲವೊಂದು HW ಅಂತ ಹೋಮ್ವರ್ಕ್ ಅನ್ನ ಕೊಡ್ತೀನಿ, ಮನೆಯಲ್ಲಿ ಮಾಡಿ. ನಿಮ್ಮ ಹೋಮ್ವರ್ಕ್ ಏನು ಅಂತಂದ್ರೆ ಇದೇ ಸೆಂಟೆನ್ಸ್ ಗಳನ್ನ ಮೊದಲು ಪಾಸ್ಟ್ ಮಾಡ್ಕೋಬೇಕು. ನಾನು ಆಗ್ಲೇ ಹೇಳಿದೆ ಪಾಸ್ಟ್ ಮಾಡ್ಬೇಕಂತ ದೊಡ್ಡದೇನಿಲ್ಲ. ಎಲ್ಲಿ ಇಲ್ಲಿ ಆಕ್ಟಿವ್ ಪ್ಯಾಸಿವ್ ಅಲ್ಲಿ ಈಸ್ ಬಂದಿದೆನೋ ಹ್ಯಾಡ್ ಬಂದಿದೆನೋ ಅಲ್ಲಿ ವಾಸ್, ಎಲ್ಲಿ ಆರ್ ಬಂದಿದೆನೋ ಅಲ್ಲಿ ವರ್ ಹಚ್ಬೇಕು ಅಷ್ಟೇ. ಅದು ಪಾಸ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ನಿಮಗೆ ಹೋಮ್ವರ್ಕ್ಗೋಸ್ಕರ ಕೆಲವೊಂದು ನಾ ಹಾಕ್ತೇನೆ. ನಿನ್ನೆ ಹೇಳಿದ ಹಾಗೆ ದೇ ಆರ್ ಸ್ಪೀಕಿಂಗ್, ದೇ ಆರ್ ಸ್ಪೀಕಿಂಗ್ ಕನ್ನಡ, ದೇ ಆರ್ ಸ್ಪೀಕಿಂಗ್ ಕನ್ನಡ. ಯಾವ ಸೆಂಟೆನ್ಸ್ ಹೇಳಿ ನೋಡೋಣ. ಆಕ್ಟಿವ್ ವಾಯ್ಸ್, ವೆರಿ ಗುಡ್, ಎಕ್ಸಲೆಂಟ್. ಆಕ್ಟಿವ್ ವಾಯ್ಸ್ ಆರ್ ಸ್ಪೀಕಿಂಗ್ ಅಂತಿದೆ, ಅದಕ್ಕಾಗಿ ಆಕ್ಟಿವ್ ವಾಯ್ಸ್ ಅಲ್ಲಿ ಸೆಂಟೆನ್ಸ್ ಇದೆ, ಇದು ಆಕ್ಟಿವ್ ವಾಯ್ಸ್. ಇದನ್ನ ಪ್ಯಾಸಿವ್ ಮಾಡಿ. ಅದೇ ರೀತಿಯಾಗಿ ಇನ್ನೊಂದು ಹೋಮ್ವರ್ಕ್ ನಿಮಗೆ ಶಿ ವಾಸ್ ಸಿಂಗಿಂಗ್. ನೋಡಿ ಪಾಸ್ಟ್ ಟೆನ್ಸ್ ಮಾಡಿದ್ದೀನಿ. ಶಿ ವಾಸ್ ಸಿಂಗಿಂಗ್ a song. She was singing a song. So same ಇಲ್ಲಿ ಪ್ರೆಸೆಂಟ್ ಅಲ್ಲಿ ಆದ್ರೆ ಶಿ ಸಿಂಗಿಂಗ್ ಅ ಸಾಂಗ್ ಅಂತ ಬರ್ತಿತ್ತು, ನಾನು ಪಾಸ್ಟ್ ಮಾಡಿದ್ದೀನಿ ಶಿ ವಾಸ್ ಸಿಂಗಿಂಗ್ ಅ ಸಾಂಗ್ ಅಂತ. ನೀವು ಅದೇ ರೀತಿಯಾಗಿ ಅದನ್ನ ಪ್ಯಾಸಿವ್ ವಾಯ್ಸ್ ಅನ್ನ ಮಾಡ್ಬೇಕು. ಎರಡು ಆಕ್ಟಿವ್ ಇದಾವೆ, ಅವು ಎರಡನ್ನ ಪ್ಯಾಸಿವ್ ವಾಯ್ಸ್ ಅನ್ನ ಮಾಡಿ ಆದಷ್ಟು ಬೇಗ ನನಗೆ ಕಮೆಂಟ್ಸ್ ಅಲ್ಲಿ ನಿಮ್ಮ ಆನ್ಸರ್ ಗಳನ್ನ ಕಳಿಸಿ ಅಂತ ಹೇಳ್ತಾ. ಸೊ ಬಹಳಷ್ಟು ಜನ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಒಳ್ಳೆ ಕಮೆಂಟ್ಸ್ ಗಳನ್ನ ಹಾಕ್ತಾ ಇದ್ದೀರಾ. ಕೀಪ್ ಸ್ಟಡಿ. ನಮ್ಮ ಗುರಿ ಒಂದೇ, ನೀವು ಗ್ರಾಮರ್ ನ ಬಹಳ ಈಸಿಯಾಗಿ ಮನೆಯಲ್ಲೇ ಕುಂತು ನಿಮ್ಮ ಒಂದು ಭಾಷೆಯಲ್ಲಿ ಈಸಿಯಾಗಿ ಅದು ಕಲೀಲಿ ಅಂತ ಹೇಳಿ. ಸೊ ಏನಾದ್ರೂ ಡೌಟ್ಸ್ ಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.